ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಗೌರಿ ಹಬ್ಬವನ್ನು ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೀವಿ. ನಾಳೆ ಗಣೇಶ ಚತುರ್ಥಿ. ಹಾಗಾಗಿ ನಾಳೆ ಗಣೇಶನನ್ನು ನಮ್ಮ ಮನೆಯಲ್ಲಿ ಕೂರಿಸಿ ನಮ್ಮ ಯಥಾಶಕ್ತಿ ಅನುಸಾರವಾಗಿ ಪೂಜೆಯನ್ನು ಮಾಡಿ ವಿಘ್ನೇಶ್ವರನಿಗೆ ಪ್ರಾರ್ಥನೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಿಸುವಂತಹ ದಿನ ಆಗಿದೆ. ಹಾಗೆ ನಾಳೆನೇ ಪೂಜೆ ಎಲ್ಲ ಮಾಡಿಕೊಂಡು ಕೆಲವರು ವಿಸರ್ಜನೆಯನ್ನು ಕೂಡ ನಾಳೆನೇ ಮಾಡ್ತಾರೆ. ಹಾಗಾಗಿ ಹೇಗೆ ವಿಸರ್ಜನೆಯನ್ನು ಮಾಡಬೇಕು ಅಂದರೆ ಶಾಸ್ತ್ರೋಕ್ತವಾಗಿ ಯಾವ ಮಂತ್ರವನ್ನು ಹೇಳಿಕೊಂಡು ನೀವು ವಿಸರ್ಜನೆಯನ್ನು ಮಾಡಬೇಕಾಗತ್ತೆ, ಹಾಗೆ ಹೇಗೆ ವಿಸರ್ಜನೆಯನ್ನು ಮಾಡಬೇಕು ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಗಣೇಶ ವಿಸರ್ಜನೆಗೆ ಮೊದಲನೇ ದಿನದಿಂದ ಹಿಡಿದು ಅನಂತ ಚತುರ್ದಶಿಯವರೆಗೂ ಕೂಡ ಯಾವೆಲ್ಲ ಒಂದು ಶುಭ ಮುಹೂರ್ತಗಳಿದೆ, ಅಂದರೆ ವಿಸರ್ಜನೆಗೆ ಯಾವೆಲ್ಲ ಒಂದು ಮುಹೂರ್ತಗಳಿದೆ ಅಂತ ನಾನು ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರು ಮಾಹಿತಿ ನೋಡಿಲ್ಲ ದಯವಿಟ್ಟು ಮಾಹಿತಿಯನ್ನು ನೋಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ, ಹಾಗೆ ಈ ವಿಡಿಯೋ ಕೊನೆಯಲ್ಲೂ ಕೂಡ ಲಿಂಕ್ ಸಿಗುತ್ತೆ. ವಿಘ್ನೇಶ್ವರನ ವಿಸರ್ಜನೆಯನ್ನು ಗಣೇಶನ ಒಂದು ನಿಮಜ್ಜನ ಅಂತ ಕೂಡ ಹೇಳ್ತಾರೆ. ಮತ್ತು ಗಣೇಶನ ಮೂರ್ತಿಯ ವಿಸರ್ಜನೆಯನ್ನು ನಾವು ಯಾವಾಗಲೂ ಕೂಡ ಒಳ್ಳೆಯ ದಿನ ಹಾಗೆ ಸಮಯವನ್ನು ನೋಡೇ ಮಾಡಬೇಕು ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ಬೆಸಸಂಖ್ಯೆ ದಿನಗಳಲ್ಲಿ ಒಂದು ವಿಸರ್ಜನೆಯನ್ನು ಮಾಡಲಾಗುತ್ತೆ. ಹಾಗೆ ನಿಮಜ್ಜನವನ್ನು ಅಂದರೆ ಗಣೇಶನನ್ನು ವಿಸರ್ಜನೆ ಮಾಡೋಕ್ಕೆ ನಿಮಜ್ಜನ ಅಂತ ಹೇಳ್ತಾರೆ. ಹಾಗೆ ಇದನ್ನು ಮಾಡೋಕ್ಕೂ ಮುಂಚೆ ನಾವು ಉತ್ತರ ಪೂಜೆ ಅಂತ ಹೇಳಿ ಗಣೇಶನಿಗೆ ಪೂಜೆಯನ್ನು ಮಾಡಿಕೊಂಡು ನಂತರವೇ ನಿಮಜ್ಜನವನ್ನು ಮಾಡಬೇಕಾಗತ್ತೆ. ನಾವು ಹೇಗೆ ವಿಧಿವಿಧಾನವಾಗಿ ಒಂದು ಮನೆಗೆ ವಿಘ್ನೇಶ್ವರನನ್ನು ತಂದು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಿರ್ತೀವಿ, ಅದೇ ಪ್ರಕಾರವಾಗಿ ನಾವು ಉತ್ತರ ಪೂಜೆಯನ್ನು ಕೂಡ ಮಾಡಬೇಕಾಗುತ್ತೆ. ಮೊದಲು ನಾವು ಹೇಗೆ ವಿಘ್ನೇಶ್ವರನ ಪೂಜೆಗೆ ಸಂಕಲ್ಪವನ್ನು ಮಾಡಿಕೊಂಡು ಅದೇ ಪ್ರಕಾರವಾಗಿ ಉತ್ತರ ಪೂಜೆಗೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡೇ ಮಾಡಬೇಕಾಗುತ್ತೆ. ಸಂಕಲ್ಪಕ್ಕೆ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಸಂಕಲ್ಪವನ್ನು ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ದೇವತಾ ಪ್ರೀತ್ಯರ್ಥಂ ಉತ್ತರಾರಾಧನಂ ಕರಿಷ್ಯೆ ಅಥವಾ ಉತ್ತರ ಪೂಜನಾಂಚ ಕರಿಷ್ಯೆ ತದಂಗತ್ವೇನ ಗಂಧಾದಿ ಪಂಚೋಪಚಾರ ಪೂಜನಾಂಚ ಕರಿಷ್ಯೆ ಅಂತ ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ. ನಂತರ ಶ್ರೀ ಸಿದ್ಧಿವಿನಾಯಕ ದೇವರಿಗೆ ನಮಸ್ಕಾರವನ್ನು ಮಾಡಿ ಧ್ಯಾನವನ್ನು ಮಾಡ್ಕೊಳ್ಬೇಕಾಗತ್ತೆ. ಶ್ರೀ ಸಿದ್ಧಿವಿನಾಯಕಾಯ ನಮಃ ಧ್ಯಾಯಾಮಿ ಪೂಜಯಾಮಿ ಅಂತ ಹೇಳ್ಕೊಳ್ಬಹುದು. ಅಥವಾ ಶುಕ್ಲಾಂವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತೆ ಅಂತ ಹೇಳಿಕೊಂಡು ಅಥವಾ ವಿಘ್ನೇಶ್ವರನ ಯಾವುದೇ ಒಂದು ಶ್ಲೋಕವನ್ನು ಹೇಳಿಕೊಂಡು ನೀವು ಧ್ಯಾನವನ್ನು ಮಾಡ್ಕೊಳ್ಬೇಕಾಗುತ್ತೆ. ಈಗ ಪುನಃ ಪೂಜೆ ಅಂದಾಗ ಬಹಳಷ್ಟು ಜನ ಎಲ್ಲವನ್ನ ಅಂದರೆ ಹೂವು ಎಲ್ಲ ತೆಗೆದು ಪೂಜೆಯನ್ನು ಮಾಡ್ತಾರೆ. ಆ ರೀತಿಯಲ್ಲಿ ಮಾಡಬೇಡಿ. ಇದೊಂದೇ ಪೂಜೆಗೆ ಅಂತಲ್ಲ, ಯಾವುದೇ ಒಂದು ವ್ರತ ಪೂಜೆಗೆ ಯಾವುದೇ ಒಂದು ದೇವರನ್ನು ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಅದರ ವಿಸರ್ಜನೆ ಆಗುವವರೆಗೂ ಕೂಡ ಯಾವುದೇ ರೀತಿ ಆ ಒಂದು ಮೂರ್ತಿ ಆಗಲಿ ಅಥವಾ ಒಂದು ಫೋಟೋ ಆಗಲಿ ಅದನ್ನು ಕದಲಿಸಬಾರ್ದು. ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ವಿಘ್ನೇಶ್ವರನಿಗೆ ನೀವು ಓಂ ಶ್ರೀ ಸಿದ್ಧಿವಿನಾಯಕಾಯ ನಮಃ ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಗಂಧವನ್ನು ಸ್ವಲ್ಪ ಹಣೆಗೆ ಹಚ್ಚಬೇಕಾಗತ್ತೆ. ನಂತರ ಹೃದ್ಧಿ ಸಿದ್ಧಿಯನ್ನು ನೆನೆಸ್ಕೊಂಡು ನಮಸ್ಕಾರವನ್ನು ಮಾಡಿಕೊಂಡು ಶ್ರೀ ಹೃದ್ಧಿ ಸಿದ್ಧಿಭ್ಯಾಂ ನಮಃ ಹರಿದ್ರಾಂ ಕುಂಕುಮಂ ಸಮರ್ಪಯಾಮಿ ಅಂತ ಹೇಳಿ ಸಿದ್ಧಿವಿನಾಯಕನ ಹಣೆಗೆ ಹಾಗೆ ಪಾದಗಳಿಗೆ ನೀವು ಅರಿಶಿನ ಕುಂಕುಮವನ್ನು ಅರ್ಪಣೆಯನ್ನು ಮಾಡಬೇಕಾಗುತ್ತೆ. ನಂತರ ಶ್ರೀ ಸಿದ್ಧಿವಿನಾಯಕಾಯ ನಮಃ ಪುಷ್ಪ ಪತ್ರಾಣಿ ಸಮರ್ಪಯಾಮಿ ಅಂತ ಹೇಳಿ ಪರಿಮಳ ಪುಷ್ಪ ಹಾಗೆ ಹೂವು ಆಗಿರ್ಬೋದು, ಹಾಗೆ ಪತ್ರೆಗಳು ಗರಿಕೆ ಎಲ್ಲವನ್ನು ಕೂಡ ವಿಘ್ನೇಶ್ವರನಿಗೆ ಏರಿಸ್ಕೊಳ್ಬೇಕು. ನಂತರ ಧೂಪವನ್ನು ಸಮರ್ಪಣೆಯನ್ನು ಮಾಡಬೇಕು, ಅಂದರೆ ಗಂಧದ ಕಡ್ಡಿಯಲ್ಲಿ ಧೂಪವನ್ನು ಮಾಡಬೇಕಾಗುತ್ತೆ. ಶ್ರೀ ಸಿದ್ಧಿವಿನಾಯಕಾಯ ನಮಃ ಧೂಪಂ ಸಮರ್ಪಯಾಮಿ ಅಂತ ಹೇಳಿ ಗಂಧದ ಕಡ್ಡಿಯಲ್ಲಿ ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು. ಈಗ ಕೆಲವರು ಇದೆಲ್ಲ ಹೇಳೇ ಮಾಡಬೇಕಾ ಅಂತ ಕೇಳಿದ್ರೆ ನಿಮಗೆ ಇದೆಲ್ಲವೂ ಅಂದರೆ ಪ್ರಕಾರವಾಗಿ ನೀವು ಹೇಳೋದಾದರೆ ವಿಘ್ನೇಶ್ವರನಿಗೆ ನಾನು ಪ್ರತಿಯೊಂದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೀವು ಮಾಡಿದ್ರೂ ಕೂಡ ಒಳ್ಳೆಯದು. ಅಥವಾ ನಿಮಗಿದೆಲ್ಲ ಹೇಳೋಕ್ಕೆ ಬರಲ್ಲ ಅಂದರೂ ಕೂಡ ನೀವು ಮೊದಲು ಗಂಧವನ್ನು ಹಚ್ಚಿ, ನಂತರ ಅರಿಶಿನ ಕುಂಕುಮವನ್ನು ಹಚ್ಚಿ, ನಂತರ ಹೂವನ್ನು ಸಮರ್ಪಣೆಯನ್ನು ಮಾಡಿ, ಅದರ ನಂತರ ಧೂಪವನ್ನು ಮಾಡಿ, ಈ ರೀತಿಯಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು. ಯಾರಿಗೆ ಈ ರೀತಿ ಅಂದರೆ ಮಂತ್ರವನ್ನು ಹೇಳಿಕೊಂಡು ಮಾಡೋಕ್ಕೆ ಬರುತ್ತೆ ಅವರು ಮಾಡ್ಕೊಳ್ಬಹುದು. ಯಾಕಂದರೆ ಮೂಕ ಪೂಜೆಗಿನ್ನ ನೀವು ಮಂತ್ರವನ್ನು ಹೇಳ್ಕೊಂಡು ಮಾಡಿದ್ರೆ ಒಳ್ಳೆಯದು. ಧೂಪ ಮಾಡಿ ಆಯಿತು. ಈಗ ದೀಪವನ್ನು ತೋರಿಸ್ಬೇಕು, ಅಂದರೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಸಿದ್ಧಿವಿನಾಯಕಾಯ ನಮಃ ದೀಪಂ ದರ್ಶಯಾಮಿ ಅಂತ ದೀಪವನ್ನು ತೋರಿಸಿ, ನಂತರ ಶ್ರೀ ಸಿದ್ಧಿವಿನಾಯಕಾಯ ನಮಃ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳಿ ನೈವೇದ್ಯವೆಲ್ಲವನ್ನು ಕೂಡ ಸಮರ್ಪಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಅದರ ನಂತರ ನೀವು ಈಗ ಹೇಳಬೇಕಾದಂಥ ಒಂದು ಮಂತ್ರ ಇದೆ. ಈ ಮಂತ್ರವನ್ನು ಹೇಳಿಕೊಂಡು ನೀವು
ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಅರ್ಘ್ಯ ಪಾತ್ರೆಯಲ್ಲಿ ಬಿಡಬೇಕಾಗುತ್ತೆ. ಅನೇನ ಕೃತ ಪೂಜನೇನ ಶ್ರೀ ಸಿದ್ಧಿವಿನಾಯಕಾಯ ಪ್ರೀಯತಾಂ. ಇಲ್ಲಿ ಉದ್ಧರಣೆಯಲ್ಲಿ ಹಿಡಿದಿರುವಂಥ ನೀರನ್ನು ಪ್ರೀಯತಾಮ್ ಅಂತ ಹೇಳಿದಾಗ, ಉಚ್ಚಾರಣೆಯನ್ನು ಮಾಡಿದಾಗ ನೀವು ಆ ನೀರನ್ನು ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಟು ನಂತರ ಈಗ ಹೇಳುವಂಥ ಮಂತ್ರವನ್ನು ಹೇಳ್ಕೊಳ್ಬೇಕು. ಪ್ರೀತೋ ಭವತು ತತ್ಸತ್ ಬ್ರಹ್ಮಾರ್ಪಣಮಸ್ತು. ಅಂದರೆ ಈ ನನ್ನ ದೇವರು ನನ್ನ ಮೇಲೆ ಪೂಜೆಯನ್ನು ಮಾಡಿದ್ದೀನಲ್ಲ, ಪ್ರಸನ್ನ ಆಗಲಿ, ಈ ಪೂಜೆಯ ಫಲವನ್ನು ನಾನು ಬ್ರಹ್ಮದೇವರಿಗೆ ಅರ್ಪಣೆಯನ್ನು ಮಾಡ್ತಿದ್ದೀನಿ ಅಂತ ಇದರ ಅರ್ಥ. ಹಾಗಾಗಿ ನೀವು ಅನೇನ ಕೃತ ಪೂಜನೇನ ಶ್ರೀ ಸಿದ್ಧಿವಿನಾಯಕಾಯ ಪ್ರೀಯತಾಮ್ ಅಂದಾಗ ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ಅರ್ಘ್ಯ ಪಾತ್ರೆಗೆ ಬಿಡಬೇಕು. ನಂತರ ಪ್ರೀತೋ ಭವತು ತತ್ಸತ್ ಬ್ರಹ್ಮಾರ್ಪಣಮಸ್ತು ಅಂತ ಹೇಳ್ಕೊಳ್ಬೇಕು. ಈಗ ಪೂಜೆಯ ಕೊನೆಯ ಹಾಗೆ ಬಹಳ ಮುಖ್ಯವಾಗಿ ಹೇಳುವಂತಹ ವಿಸರ್ಜನೆ ಮಂತ್ರ ಇದೆ. ಬಲಗೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ಈ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು. ಯಾಂತು ದೇವಗಣ ಸರ್ವೇ ಪೂಜಾಮಾದಾಯ ಪಾರ್ಥಿವಾತ್ ಇಷ್ಟಕಾಮ ಪ್ರಸಿದ್ಧ್ಯರ್ಥಂ ಪುನರಾಗಮನಾಯ ಚ ಅಂತ ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು. ನಿಮ್ಮ ಕೈಯಲ್ಲಿ ಹಿಡಿದಿರುವಂಥ ಅಕ್ಷತೆಯನ್ನು ಶ್ರೀ ಮಹಾಗಣಪತಿ ಪೂಜೆಯನ್ನು ಮಾಡಿದಂಥ, ಅಂದರೆ ಪಕ್ಕದಲ್ಲಿ ಪೂರ್ಣ ಫಲವನ್ನು ಇಟ್ಟಿರ್ತೀರಲ್ಲ ಆ ತೆಂಗಿನಕಾಯಿ ಮೇಲೆ ಸ್ವಲ್ಪ, ಹಾಗೆ ಶ್ರೀ ಸಿದ್ಧಿವಿನಾಯಕನ ಮೂರ್ತಿ ಮೇಲೆ ಸ್ವಲ್ಪ ಅರ್ಪಣೆಯನ್ನು ಮಾಡಬೇಕಾಗುತ್ತೆ. ನಂತರ ಮೂರ್ತಿಯನ್ನು ಆ ಸ್ಥಳದಿಂದ ಸ್ವಲ್ಪ ಕದಲಿಸ್ಬೇಕು. ಅಂದರೆ 3 ಬಾರಿ ನೀವು ಕದಲಿಸಿದ್ರೆ ಸಾಕು. ಇಲ್ಲಿಗೆ ಉತ್ತರ ಪೂಜೆಯ ಒಂದು ವಿಧಾನ ಪೂರ್ತಿಯಾಗಿ ಮುಕ್ತಾಯ ಆಗುತ್ತೆ. ಇದರ ನಂತರ ನೀವು ನಿಮಜ್ಜನಕ್ಕೆ, ಅಂದರೆ ಗಣಪತಿಯನ್ನು ನೀರಿನಲ್ಲಿ ಒಂದು ವಿಸರ್ಜನೆ ಮಾಡೋಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ನೀವು ಮನೆಯಲ್ಲೇ ಒಂದು ವಿಸರ್ಜನೆಯನ್ನು ಮಾಡ್ತೀನಿ ಅಂತ ಅನ್ನೋರು ವಿಸರ್ಜನೆ ಮಾಡುವಂಥ ಸ್ಥಳಕ್ಕೆ ಸ್ವಲ್ಪ ಗಂಜಲವನ್ನು ಪ್ರೋಕ್ಷಣೆಯನ್ನು ಮಾಡಿ ಆ ಜಾಗವನ್ನೆಲ್ಲ ತೊಳೆದು ಅಲ್ಲಿ ರಂಗೋಲಿಯನ್ನು ಹಾಕಬೇಕು. ಹಾಗೆ ಸ್ವಸ್ತಿಕವನ್ನು ಬರೀಲೇಬೇಕು. ಶ್ರೀ ಮತ್ತು ಸ್ವಸ್ತಿಕ ಚಿಹ್ನೆಯನ್ನು ಬರಿಬೇಕು. ನಂತರ ನಿಮಜ್ಜನ ಮಾಡೋಕ್ಕೆ ಆ ನೀರನ್ನು ಆ ಜಾಗದ ಮೇಲೆ ಇಡಬೇಕಾಗತ್ತೆ. ಅಂದರೆ ಬಕೆಟ್ ಆಗಿರ್ಬೋದು ಅಥವಾ ಪಾತ್ರೆ ಇಟ್ಕೊಂಡಿದ್ರೆ ನೀವು ಏನನ್ನು, ಅಂದರೆ ಯಾವುದ್ರೊಳಗೆ ಒಂದು ನಿಮಜ್ಜನವನ್ನು ಮಾಡಬೇಕು ಅಂದ್ಕೊಂಡಿರ್ತೀರ ಆ ಪಾತ್ರೆಗಳನ್ನು ಅಥವಾ ಬಕೆಟನ್ನು ನೀವು ಆ ಜಾಗದಲ್ಲಿ ಇಟ್ಕೊಳ್ಬೇಕು. ಸ್ವಲ್ಪ ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವನ್ನು ಹಾಕಿ ನಂತರ ನೀವು ವಿಘ್ನೇಶ್ವರನನ್ನು ಕರೆದುಕೊಂಡು ಬರಬೇಕಾದ್ರೂ ಕೂಡ ಆರತಿಯನ್ನು ಮಾಡಬೇಕಾಗುತ್ತೆ. ಹಾಗೆ ವಿಘ್ನೇಶ್ವರನಿಗೆ ಜೈಕಾರವನ್ನು ಕೂಗಿದ್ರೆ ಬಹಳ ಪ್ರೀತಿ. ಹಾಗಾಗಿ ನೀವು ಎಲ್ಲರಿಗೂ ಗೊತ್ತಿರೋ ಹಾಗೆ ಗಣಪತಿ ಬಪ್ಪ ಮೋರೆಯ, ಮಂಗಳಮೂರ್ತಿ ಮೋರೆಯ, ಈ ರೀತಿಯಲ್ಲಿ ಕೆಲವೊಂದು ಪದಗಳನ್ನು ನೀವು ಸೇರಿಸ್ಕೊಂಡು ವಿಘ್ನೇಶ್ವರನನ್ನು ನಿಮಜ್ಜನವನ್ನು ಮಾಡೋಕ್ಕೆ ಕರೆದುಕೊಂಡು ಬರಬೇಕು. ನಿಮಜ್ಜನವನ್ನು ಮಾಡೋಕ್ಕೂ ಮುಂಚೆ ಪುನಃ ವಿಘ್ನೇಶ್ವರನಿಗೆ ಕರ್ಪೂರದ ಆರತಿಯನ್ನು ಮಾಡಬೇಕಾಗುತ್ತೆ. ನಂತರ ನೀವು ನೀರಿನ ಒಳಗೆ ವಿಘ್ನೇಶ್ವರನ ಮೂರ್ತಿಯನ್ನು ನಿಧಾನವಾಗಿ 2 ಬಾರಿ ಮುಳುಗಿಸಿ ಪುನಃ ಮೇಲೆತ್ತಿ 3ನೇ ಬಾರಿಗೆ ವಿಘ್ನೇಶ್ವರನನ್ನು ತಳದ ಭಾಗದವರೆಗೂ ಕೂಡ ನಿಧಾನಕ್ಕೆ ಬಿಟ್ಟು ನೀವು ನಮಸ್ಕಾರವನ್ನು ಮಾಡ್ಕೊಳ್ಬೇಕಾಗತ್ತೆ. ಇದಿಷ್ಟು ಕೂಡ ವಿಘ್ನೇಶ್ವರನ ನಿಮಜ್ಜನ ಅಥವಾ ಆಚರಣೆಯ ವಿಧಾನ ಆಗಿತ್ತು. ಹಾಗಿದ್ರೆ ಮನೆಯಲ್ಲಿ ಹೇಗೆ ಒಂದು ವಿಸರ್ಜನೆಯನ್ನು ಮಾಡ್ಕೊಳ್ಬಹುದು ಮತ್ತು ಯಾವ ಒಂದು ಮಂತ್ರವನ್ನು ಹೇಳಿಕೊಂಡು ಮಾಡಬೇಕು ಉತ್ತರ ಪೂಜೆಯನ್ನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೆ. ಹಾಗಾಗಿ ನಾಳೆ ಎಲ್ಲರೂ ಕೂಡ ವಿಘ್ನೇಶ್ವರನ ಆರಾಧನೆಯನ್ನು ಮಾಡಿ ಯಾರು ವಿಸರ್ಜನೆಯನ್ನು ಮಾಡ್ತೀರಾ ಅವರು ಇದೇ ಪ್ರಕಾರವಾಗಿ ನೀವು ಆಚರಣೆಯನ್ನು ಮಾಡ್ಕೊಳ್ಳಿ. ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು.